ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಈ ದುರಂಧರ ಸಿನಿಮಾದಲ್ಲಿ ಹಮ್ಜಾ ಮಜಾರಿ ಯಾವ ರೀತಿ ಪ್ರತೀಕಾರವನ್ನ ತೀರಿಸಿಕೊಳ್ತಾನೆ, ಅದೇ ರೀತಿ ಈಗ ಕಾಂಗ್ರೆಸ್ ಪಕ್ಷದ ಮೇಲೂ ಕೂಡ ಒಂದು ರೀತಿಯ ಪ್ರತೀಕಾರವನ್ನ ತೆಗೆದುಕೊಳ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಆದ್ರೆ ಇಲ್ಲಿ ಮಜಾ ಏನಪ್ಪಾ ಅಂತಂದ್ರೆ, ಯಾರಪ್ಪ ಅದು ಕಾಂಗ್ರೆಸ್ ಮೇಲೆ ಪ್ರತೀಕಾರವನ್ನ ತೀರಿಸ್ಕೊಳ್ತಾ ಇರೋದು ಅಂತ ಫೀಲ್ ಮಾಡ್ಕೊಂಡು ನೋಡಿದ್ರೆ, ಕಾಂಗ್ರೆಸ್ ಮೇಲೆ ಪ್ರತೀಕಾರ ತೀರಿಸ್ಕೊಳ್ತಾ ಇರೋದು ಬೇರೆ ಯಾರು ಅಲ್ಲ, ಅದೇ ಪಕ್ಷದ ಹೈಕಮಾಂಡ್ ಅಂದ್ರೆ ಸೋನಿಯಾ ಇಟಲಿ ಕುಟುಂಬ. ಹೇಗೆ ಅಂತ ಕೇಳಿದ್ರಾ? ಇಲ್ಲ ಅಂದ್ರೆ ನೀವೇ ಹೇಳಿ. ರಾಹುಲ್ ಇಟಲಿ ಅದೇ ರೀತಿ ಪ್ರಿಯಾಂಕಾ ವಾದ್ರಾ ಇಬ್ರೂ ಸೇರಿ ಪಕ್ಷವನ್ನ ಕಟ್ಟೋದು ಬಿಟ್ಟು ಪ್ರತಿದಿನ ಸಾಧ್ಯ ಆದಷ್ಟು ಗುಂಡಿಗೆ ತಳ್ತಾ ಇದ್ದಾರಲ್ವಾ? ಇದಕ್ಕೆ ಇನ್ನೆಂತ ಕಾರಣ ಇರ್ಬೋದು? ಒಂದು ಕಡೆ ರಾಹುಲ್ ಇಟಲಿ ಚುನಾವಣಾ ಸೋಲಿನ ಶತಕದ ಕಡೆಗೆ ದಾಪುಗಾಲು ಇಡ್ತಾ ಇದ್ರೆ, ಇನ್ನೊಂದು ಕಡೆ ಪ್ರಿಯಾಂಕಾ ವಾದ್ರಾ ಕೂಡ ಅದೇ ದಾರಿಯಲ್ಲಿ ನಡೀತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಪ್ರಿಯಾಂಕಾ ವಾದ್ರಾ ರಾಜಕೀಯಕ್ಕೆ ಬರೋದಕ್ಕೆ ಮೊದಲು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು, ಪ್ರಿಯಾಂಕಾ ವಾದ್ರಾ ರಾಜಕೀಯಕ್ಕೆ ಬಂದ್ರೆ ನೋಡಿ ಅವರ ಮುಖನೇ ಇಂದಿರಾ ಗಾಂಧಿ ಅವರ ಹಾಗಿದೆ, ಅವರು ಬಂದ್ರೆ ಅಷ್ಟೇ ಬಿಜೆಪಿ ನಾಯಕರು ಸುಮ್ಮನೆ ನೋಡ್ಕೊಂಡು ನಿಂತ್ಕೊಳ್ಬೇಕಷ್ಟೇ, ಅಂದ್ರೆ ಪ್ರಿಯಾಂಕಾ ವಾದ್ರಾ ರೂಲ್ ಮಾಡ್ತಾರೆ ಅನ್ನೋ ರೇಂಜ್ಗೆ ಹೇಳಿದ್ರು. ಆದ್ರೆ ದುರಂತ ಏನಪ್ಪಾ ಅಂತಂದ್ರೆ, ಪ್ರಿಯಾಂಕಾ ವಾದ್ರಾ ರಾಜಕೀಯಕ್ಕೇನೋ ಬಂದ್ರು, ಸಕ್ರಿಯರಾಗೂ ಇದ್ದಾರೆ. ಆದ್ರೆ ಅವರೆಲ್ಲರೂ ಹೇಳಿರೋ ಹಾಗೆ ಏನೋ ದೊಡ್ಡದಾಗಿ ಸಾಧನೆ ಮಾಡೋ ರೀತಿ ಏನು ಕಾಣಿಸ್ತಾ ಇಲ್ಲಪ್ಪ, ಏನು ಮಾಡೂ ಇಲ್ಲ ಅಂಥದ್ದು. ವೀಕ್ಷಕರ, ಅಸ್ಸಾಂನಲ್ಲಿ ಕಾಂಗ್ರೆಸ್ ಪರಿಸ್ಥಿತಿಯನ್ನು ನೋಡಿದ್ರೆ ಹೇಳ್ಬೋದು, ಈ ಅಣ್ಣ ತಂಗಿಯ ಜೋಡಿ ಈಗ ಸಂಪೂರ್ಣವಾಗಿ ಒಂಥರ ಗೊಂದಲದ ಸ್ಥಿತಿಯಲ್ಲಿದೆ ಅಂತ. ಮೊದಲನೇ ಬಾರಿ ಪ್ರಿಯಾಂಕಾ ವಾದ್ರಾ ಅವರನ್ನ ಒಂದು ರಾಜ್ಯದ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಅಂದ್ರೆ ಅಧಿಕೃತವಾಗಿ ಮೊದಲ ಬಾರಿ ಅವರೊಂದು ರಾಜ್ಯದ ಚುನಾವಣಾ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಆದ್ರೆ ಆಶ್ಚರ್ಯದ ವಿಚಾರ ಏನಪ್ಪಾ ಅಂತಂದ್ರೆ, ಅವರು ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷ ಆಗಿದ್ರೂ ಕೂಡ, ಅಂದ್ರೆ ಆದ ಕ್ಷಣದಿಂದಾನೇ ಹೇಳ್ಬೋದು, ಪಕ್ಷದ ಒಳಗೆ ಗೊಂದಲ, ಪಕ್ಷವನ್ನ ಬಿಟ್ಟು ಹೋಗುವಂಥದ್ದು ಇದು ಜಾಸ್ತಿನೇ ಆಗ್ತಾ ಇದೆ. ಮೊದಲು ನೋಡಿದ್ರೆ ಅಸ್ಸಾಂ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ, ಅದೇ ರೀತಿ ಕಾಂಗ್ರೆಸ್ನ ದೊಡ್ಡ ನಾಯಕ ಭೂಪೇನ್ ಬೋರಾ ಪಕ್ಷವನ್ನ ಬಿಟ್ಟು ಬಿಜೆಪಿಗೆ ಸೇರ್ತಾರೆ. ಈಗ ನೋಡಿದ್ರೆ ಕಾಂಗ್ರೆಸ್ ಸಂಸದ, ಅದೇ ರೀತಿ ಅಸ್ಸಾಂನ ದೊಡ್ಡ ಕಾಂಗ್ರೆಸ್ ನಾಯಕ ಪ್ರದುತ್ ಬೋರ್ತೋಲೋಯಿ ಅವರು ಕೂಡ ಪಕ್ಷವನ್ನ ಬಿಟ್ಟು ಹೊರಗೆ ಹೋಗ್ತಾ ಇದ್ದಾರೆ. ಇದರ ಜೊತೆಗೆ ಅಸ್ಸಾಂನ ಹಲವಾರು ಸಣ್ಣ ಪುಟ್ಟ ಕಾಂಗ್ರೆಸ್ ನಾಯಕರು ಕೂಡ ಪಕ್ಷವನ್ನು ತೊರೆತಾ ಇದ್ದಾರೆ. ಈಗ ಹೇಳಿ, ಒಂದು ಚುನಾವಣೆಗೆ ಇನ್ನೇನು ಕೆಲವು ದಿನ ಬಾಕಿ ಇದೆ ಅನ್ನೋ ಸಮಯದಲ್ಲಿ ದೊಡ್ಡ ನಾಯಕರು ಪಕ್ಷವನ್ನ ಬಿಟ್ಟು ಒಂದು ವಿರೋಧಿ ಪಕ್ಷಕ್ಕೆ ಸೇರ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಏನಂತ ಹೇಳಬೇಕು? ಇದು ಪ್ರಿಯಾಂಕಾ ವಾದ್ರಾ ಅವರ ಯಾವ ತಂತ್ರ ಅಂತ ಅರ್ಥನೇ ಆಗ್ತಾ ಇಲ್ಲ. ಬಟ್ ಆಕ್ಚುಲಿ ನಮಗೆ ನೋಡೋಕೆ ಬಹಳ ಚೆನ್ನಾಗಿದೆ. ಕಾಂಗ್ರೆಸ್ನವರು ನೋಡಿದ್ರೆ ನಿಮ್ ತಲೆ ಇದು ತಂತ್ರ ಅಲ್ಲ, ಇವರು ಪಕ್ಷವನ್ನೇ ಮುಗಿಸೋ ಹಾಗೆ ಕಾಣಿಸ್ತಾ ಇದೆ ಅಂತ ಹೇಳಿದ ಹಾಗೆ ಕೇಳಿಸ್ತಾ ಇದೆಯಪ್ಪ. ವೀಕ್ಷಕರ, ಈಗ ಮತ್ತೆ ಅಸ್ಸಾಂ ಕಡೆಗೆ ನಾವು ಬರೋದಾದ್ರೆ, ಇಲ್ಲಿ ಈಗ ಇರುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಪ್ರಿಯಾಂಕಾ ವಾದ್ರಾ ಇನ್ನೊಬ್ಬ ರಾಹುಲ್ ಇಟಲಿ ಆಗ್ತಾರಾ? ಯಾಕಂತಂದ್ರೆ ರಾಹುಲ್ ಇಟಲಿ 20 ವರ್ಷಕ್ಕಿಂತ ಹೆಚ್ಚು ಕಾಲ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ. ಆದ್ರೆ ಕಳೆದ ಒಂದು ದಶಕದಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಕುಸಿತ ಬರ್ತಾ ಇದೆ. ಒಂಥರ ಮ್ಯಾಸಿವ್ ವಾಶ್ ಔಟ್ ಅಂತ ಹೇಳ್ಬಹುದು. ದೇಶದ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಕಾಣಿಸ್ತಾನೆ ಇಲ್ಲ, ಹುಡುಕಬೇಕಷ್ಟೇ. ಬಟ್ ಅದರ ಫಲಿತಾಂಶ ಏನಾಯ್ತು? ಬಹುತೇಕ ಎಲ್ಲ ದೊಡ್ಡ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಸೋಲ್ತಾ ಇದೆ. ಈಗ ಇರುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ರಾಹುಲ್ ಇಟಲಿ ದೇಶದ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮಾಡಿದಂತಹ ಹಾನಿಯ ರೀತಿಯಲ್ಲಿ ಪ್ರಿಯಾಂಕಾ ವಾದ್ರಾ ಕೂಡ ಅಸ್ಸಾಂ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಇನ್ನಷ್ಟು ದುರ್ಬಲಗೊಳಿಸ್ತಾರಾ? ಯಾಕಂತಂದ್ರೆ ಎಸ್, ಕಾಂಗ್ರೆಸ್ನಲ್ಲಿ ಈ ಕ್ಷಣಕ್ಕೂ ಕೂಡ ಎಲ್ಲ ಕಾಂಗ್ರೆಸ್ ನಾಯಕರು ರಾಹುಲ್ಗಿಂತ ನಮಗೆ ಪ್ರಿಯಾಂಕಾ ಅವರೇ ಬೆಸ್ಟ್, ಅವರೇ ಪಕ್ಷವನ್ನು ನಡೆಸಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಂದು ಚುನಾವಣೆ ಹತ್ರ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರು ಅದೇ ಪಕ್ಷವನ್ನ ಬಿಟ್ಟು ಹೊರಗೆ ಹೋಗ್ತಾ ಇದ್ರೆ ಇಂತಹ ಒಂದು ಪ್ರಶ್ನೆ ಬರುತ್ತಲ್ವಾ? ಯಾವ ಪ್ರಶ್ನೆ? ರಾಹುಲ್ ಇಟಲಿ ದೇಶದ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮಾಡಿದಂತಹ ಹಾನಿಯ ಹಾಗೆ ಪ್ರಿಯಾಂಕಾ ವಾದ್ರಾ ಕೂಡ ಅಸ್ಸಾಂ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಇನ್ನಷ್ಟು ಹಾಳುಗೆಡವುತ್ತಾರಾ? ಆಮೇಲೆ ಈ ಪ್ರಶ್ನೆ ಬರೋದಕ್ಕೆ ಇನ್ನೂ ಒಂದು ಕಾರಣ ಇದೆ. ಏನಪ್ಪಾ ಅಂತಂದ್ರೆ, ಪ್ರಿಯಾಂಕಾ ವಾದ್ರಾ ಅಸ್ಸಾಂ ಕಾಂಗ್ರೆಸ್ನ ಜವಾಬ್ದಾರಿ ತಗೊಂಡ ನಂತರ ಪಕ್ಷದ ಒಳಗೆ ಬಂಡಾಯ ಇನ್ನಷ್ಟು ಹೆಚ್ಚಾಗಿಬಿಟ್ಟಿದೆ. ಇದರ ಹಿಂದೆ ಬಹಳಷ್ಟು ಕಾರಣ ಇದೆ. ಅದರಲ್ಲಿ ಮುಖ್ಯವಾಗಿ ಕಾಣುವಂತಹ ಎರಡು
ಪ್ರಮುಖ ಕಾರಣ ಏನು ಅಂತಂದ್ರೆ ಒಂದು ಗೌರವ್ ಗೊಗೋಯ್, ಇನ್ನೊಂದು ಪ್ರಿಯಾಂಕಾ ವಾದ್ರಾ. ಹೇಗೆ? ಕೆಲವು ಕಾಂಗ್ರೆಸ್ ನಾಯಕರ ಆರೋಪ ಏನಪ್ಪಾ ಅಂತಂದ್ರೆ ಗೌರವ್ ಗೊಗೋಯ್ ಅಸ್ಸಾಂ ಕಾಂಗ್ರೆಸ್ ಮೇಲೆ ಸಂಪೂರ್ಣ ಒಂಥರ ಏಕಾಧಿಪತ್ಯವನ್ನ ಸಾಧಿಸ್ತಾ ಇದ್ದಾರೆ. ಅವರು ತಾನಾಶಾಹಿ ರೀತಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅವರು ಕಾರ್ಯಕರ್ತರ ಮಾತನ್ನೇ ಕೇಳಲ್ಲ, ಸಣ್ಣ ಪುಟ್ಟ ನಾಯಕರು ಹೇಳೋದನ್ನ ಗಮನಿಸೋದು ಇಲ್ಲ, ಪಕ್ಷದ ನಿರ್ಧಾರಗಳನ್ನ ಪಾಲಿಸೋದು ಇಲ್ಲ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಅಭ್ಯರ್ಥಿ ಆಯ್ಕೆ ಸಲುವಾಗಿ ಪಕ್ಷ ಒಂದು ಸರ್ವೆ ತಂಡವನ್ನು ಕಳಿಸುತ್ತೆ. ಆದ್ರೆ ಕೆಲವರು ಹೇಳ್ತಾರೆ ಗೌರವ್ ಗೊಗೋಯ್ ತಮ್ಮದೇ ಪ್ರತ್ಯೇಕ ತಂಡದಿಂದ ಒಂದು ಸರ್ವೆಯನ್ನ ಮಾಡ್ತಾರೆ. ಅಂದ್ರೆ ಇಲ್ಲಿ ಒಂದಷ್ಟು ಪತ್ರಕರ್ತರು ಹೇಳೋ ಹಾಗೆ ಗೌರವ್ ಗೊಗೋಯ್ ರಾಹುಲ್ ಇಟಲಿಯ ಆಪ್ತ ಅಲ್ಲ, ಅದು ಗೊತ್ತಿರೋ ವಿಚಾರ ಬಿಡಿ. ಹಾಗಾಗಿ ಅವರು ತಮ್ಮ ಇಷ್ಟದ ಪ್ರಕಾರ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ. ಇನ್ನೊಂದು ಪ್ರಮುಖ ಕಾರಣ, ಒಬ್ರು ಗೌರವ್ ಗೊಗೋಯ್, ಇನ್ನೊಬ್ರು ಪ್ರಿಯಾಂಕಾ ವಾದ್ರಾ. ಯಾಕೆ? ಅವರು ಅಸ್ಸಾಂ ಚುನಾವಣೆಯ ಆಯ್ಕೆಯನ್ನ ಇಮ್ರಾನ್ ಪ್ರತಾಪ್ ಗರ್ಹಿ ಇರುವಂತಹ ತಮ್ಮ ತಂಡದ ಮೂಲಕ ನಡೆಸ್ತಾ ಇದ್ದಾರೆ. ಆದ್ರೆ ಪ್ರತಾಪ್ ಗರ್ಹಿಗೆ ಅಸ್ಸಾಂನ ನೆಲದ ವಾಸ್ತವಿಕತೆ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇಲ್ಲ. ಹಾಗಾಗಿ ಅವರು ಕೆಲವು ಜನರಿಗೆ ಟಿಕೆಟ್ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಅವರನ್ನ ಸ್ಥಳೀಯ ಕಾಂಗ್ರೆಸ್ ನಾಯಕರಿದ್ದಾರಲ್ವಾ, ಅವ್ರು ಯಾರು ಕೂಡ ಇಷ್ಟಪಡ್ತಾ ಇಲ್ಲ, ಅವರಿಗೆ ಆಗ್ತಾ ಇಲ್ಲ, ಇದನ್ನ ನೋಡಿ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಪ್ರದ್ಯುತ್ ಬೋರ್ಡೋಲೋಯ್ ಕೂಡ ಪಕ್ಷವನ್ನು ಬಿಡೋದಕ್ಕೆ ಇದೇ ಕಾರಣ. ಅವರಿಗೂ ಕೂಡ ಇದೇ ವಿಚಾರವಾಗಿ ವಿರೋಧ ಇತ್ತು. ಪ್ರಿಯಾಂಕಾ ವಾದ್ರಾ ತಂಡ ಅವರ ಮಾತನ್ನ ಪರಿಗಣಿಸದೇ ಇದ್ದ ಕಾರಣ ಅವರು ಪಕ್ಷವನ್ನು ಬಿಟ್ಟು ಹೊರಗೆ ಹೋಗ್ತಾರೆ. ವೀಕ್ಷಕರು, ಇನ್ನೊಂದು ವಿಚಾರ ಇಲ್ಲಿ ನಾವು ಗಮನಿಸಬೇಕು. 2022ರಲ್ಲಿ ಪ್ರಿಯಾಂಕಾ ವಾದ್ರಾ ಮಧ್ಯಪ್ರದೇಶ ವಿಧಾನಸಭಾ ಚುನಾವಣೆಯ ಪ್ರಭಾರಿ ಆಗಿರ್ತಾರೆ. ಆಗಲೂ ಕೂಡ ಅವರ ಕಾರ್ಯಶೈಲಿ ಏನಿತ್ತು ಎಕ್ಸಾಕ್ಟ್ ಸೇಮ್ ಟು ಸೇಮ್ ಈಗ ಅಸ್ಸಾಂನಲ್ಲಿ ಏನ್ ನಡೀತಾ ಇದೆ ಅದೇ ರೀತಿ ಇತ್ತು. ಆ ಸಮಯದಲ್ಲೂ ಕೂಡ ಅವರು ಮುಸ್ಲಿಂ ಸಂಘಟನೆಗಳಾಗಿರಬಹುದು, ಮುಸ್ಲಿಂ ನಾಯಕರಾಗಿರಬಹುದು, ಇವರನ್ನು ನಿರಂತರವಾಗಿ ಭೇಟಿ ಮಾಡ್ತಾ ಇದ್ರು. ಹಾಗಾಗಿ ಒಂದಷ್ಟು ಮಂದಿ ಹೇಳ್ತಾರೆ ರಾಹುಲ್ ಇಟಲಿಗೆ ರಾಜಕೀಯದಲ್ಲಿ ಗೊತ್ತಿರೋದು ಒಂದೇ, ಮುಸಲ್ಮಾನರನ್ನ ತೃಪ್ತಿಪಡಿಸೋದು, ಅವರ ವೋಟ್ ಬ್ಯಾಂಕ್ ಅನ್ನ ಭದ್ರಪಡಿಸೋದು. ಈಗ ಅದೇ ರೀತಿಯಲ್ಲಿ ಪ್ರಿಯಾಂಕಾ ವಾದ್ರಾ ಕೂಡ ನಡ್ಕೊಳ್ತಾ ಇದ್ದಾರೆ. ಅದರ ಫಲವಾಗಿ ಕಾಂಗ್ರೆಸ್ ರಾಜಕೀಯದಲ್ಲಿ ಒಂದು ಸ್ಪಷ್ಟ ಪ್ಯಾಟರ್ನ್ ಕಾಣಿಸ್ತಾ ಇದೆ. ಏನು? ಯಾವುದೇ ರಾಜ್ಯದಲ್ಲಿ ಚುನಾವಣೆ ಇದ್ರೂ ಕೂಡ ಕಾಂಗ್ರೆಸ್ ಮೊದಲು ಮುಸಲ್ಮಾನರನ್ನ ತೃಪ್ತಿಪಡಿಸುವಂತಹ ರಾಜಕೀಯದ ಕಡೆಗೆ ಹೋಗ್ತಾರೆ. ಬಹುಶಃ ಅದಕ್ಕೆ ಅಂತ ಅನ್ಸುತ್ತೆ ಮೋದಿಜಿ ಕಾಂಗ್ರೆಸ್ ಪಕ್ಷವನ್ನ ಮುಸ್ಲಿಂ ಮಾವೋವಾದಿ ಕಾಂಗ್ರೆಸ್ MMC ಅಂತ ಕರೆದಿದ್ದು, ಮರುನಾಮಕರಣ ಮಾಡಿದ್ದು. ಆದ್ರೆ ಅರ್ಥ ಮಾಡ್ಕೊಳ್ಬೇಕಾದಂತಹ ಸಂಗತಿ ಏನಂದ್ರೆ ಈ ಮುಸಲ್ಮಾನರನ್ನ ತೃಪ್ತಿಪಡಿಸೋ ರಾಜಕೀಯದಿಂದ ಕಾಂಗ್ರೆಸ್ ಮೇಲೆ ಹೋಗೋ ಬದಲು ನಿರಂತರವಾಗಿ ಕುಸಿತಾ ಇದೆ. ಆದ್ರೂ ಈ ಅಣ್ಣ ತಂಗಿ ಇಬ್ರು ಕೂಡ ಅದೇ ಮುಸ್ಲಿಂ ಓಲೈಕೆ ರಾಜಕೀಯವನ್ನ ಮುಂದುವರಿಸ್ತಾ ಇದ್ದಾರೆ. ಅದಕ್ಕೆ ನಾನು ಕೇಳ್ತಾ ಇರೋದು, ಈ ರಾಹುಲ್ ಇಟಲಿ ಅದೇ ರೀತಿ ಪ್ರಿಯಾಂಕಾ ವಾದ್ರಾಗೆ ಕಾಂಗ್ರೆಸ್ ವಿರುದ್ಧ ಏನಾದ್ರೂ ದ್ವೇಷ ಇದೆಯಾ ಅಂತ. ಅವ್ರ ಪಕ್ಷವನ್ನ ಸಂಪೂರ್ಣವಾಗಿ ಮುಗಿಸುವಂತಹ ಪ್ಲಾನ್ ನಲ್ಲಿ ಇದ್ದಾರಲ್ವಾ? ಯಾಕೆ? ಅಸ್ಸಾಂನಲ್ಲಿ ಪ್ರಿಯಾಂಕಾ ವಾದ್ರಾ ಚುನಾವಣೆಯ ಸಮಯದಲ್ಲಿ ಪಕ್ಷವನ್ನ ಯಾವ ರೀತಿ ನಿರ್ವಹಿಸ್ತಾ ಇದ್ದಾರೆ ಅಂತ ಕೇಳಿದ್ರೆ ಅಲ್ಲಿ ಒಬ್ಬ ಸ್ಥಳೀಯ ಕಾಂಗ್ರೆಸ್ ನಾಯಕನಿಗೆ ಬಹುಶಃ ಈ ಜವಾಬ್ದಾರಿಯನ್ನ ಕೊಟ್ಟಿದ್ರೆ ಚೆನ್ನಾಗಿ ನಿಭಾಯಿಸ್ತಾ ಇದ್ರೋ ಏನೋ ಅಂತ ಹೇಳೋ ಮಟ್ಟಿಗೆ ಅಷ್ಟು ಕೆಟ್ಟದಾಗಿ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದಾರೆ. ಅದಕ್ಕೆ ಅಂತ ಅನ್ಸುತ್ತೆ 2024ರ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಭೂಪೇಂದ್ರ ಹೂಡಾ ರಾಹುಲ್ ಇಟಲಿಗೆ ತಮ್ಮ ರಾಜ್ಯದಲ್ಲಿ ಹೆಚ್ಚು ಪ್ರಚಾರ ಮಾಡೋದಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ. ಆಮೇಲೆ ಈ ರಾಹುಲ್ ಇಟಲಿ ರ್ಯಾಲಿಯನ್ನ ಮಾಡ್ತಾರೆ, ಪಕ್ಷ ಗೆಲ್ಬಹುದಾದಂಥ ಚುನಾವಣೆಯನ್ನ ಸೋಲಿಸಿ ಬಿಡ್ತಾರೆ. ಬಿಡಿ, ಈಗ ಅಸ್ಸಾಂನಲ್ಲೂ ಕೂಡ ಅಷ್ಟೇ. ಕಾಂಗ್ರೆಸ್ಗೆ ಪಾಪ ಆಸೆ, 1 ದಶಕದಿಂದ ಅಧಿಕಾರದಿಂದ ಹೊರಗೆ ಇದ್ದೀವಿ, ಈ ಬಾರಿ ಆದ್ರೂ ಅಧಿಕಾರಕ್ಕೆ ಬರಬೇಕು ಅಂತ. ಆದ್ರೆ ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ ಅಸ್ಸಾಂನಲ್ಲಿ ಕಾಂಗ್ರೆಸ್ ಗೆಲ್ಲುವಂತ ಸಾಧ್ಯತೆ ಬಹಳ ಕಡಿಮೆ ಇದೆ. ಯಾಕಂದ್ರೆ ಬಿಹಾರದ ಹಾಗೆ ಅಲ್ಲೂ ಕೂಡ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರ ಪರ ಒಲವು ಒಂದು ಸ್ವಲ್ಪ ಜಾಸ್ತಿನೇ ಕಾಣಿಸ್ತಾ ಇದೆ. ಆಮೇಲೆ ಇದ್ದಂತ ಒಂದು ಸ್ವಲ್ಪ ಅವಕಾಶವನ್ನ ಕೂಡ ಪ್ರಿಯಾಂಕಾ ವಾದ್ರಾ ಅವರು ತಮ್ಮ ಅದ್ಭುತ ತಂತ್ರಗಳನ್ನ ರೂಪಿಸಿ ಕಡಿಮೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈಗ ಒಂಥರ ಬಹುತೇಕ ಸ್ಪಷ್ಟ ಅಂತ ಹೇಳಬಹುದು, ಅಸ್ಸಾಂನಲ್ಲಿ ಕಾಂಗ್ರೆಸ್ ಮತ್ತೆ ಚುನಾವಣೆಯಲ್ಲಿ ಸೋಲಬಹುದು. ಆದರೆ ಫೈನಲ್ ರಿಸಲ್ಟ್, ಅಂತಿಮ ಫಲಿತಾಂಶ ಏನು ಅನ್ನುವಂಥದ್ದಕ್ಕೆ ಫಲಿತಾಂಶ ಬರೋವರೆಗೂ ನಾವು ಕಾಯಲೇಬೇಕು.
ಒಟ್ಟಾರೆಯಾಗಿ ನೋಡಿದ್ರೆ ಅಸ್ಸಾಂನಲ್ಲಿ ಪ್ರಿಯಾಂಕಾ ವಾದ್ರಾ ಇನ್ನೊಬ್ಬ ರಾಹುಲ್ ಇಟಲಿ ಆಗೋ ಹಾಗೆ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.